ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ. ಸೊ ಯೂನಿಯನ್ ಬ್ಯಾಂಕ್ LBO ಯಾರ್ಯಾರು ಕ್ಲಿಯರ್ ಆಗಿತ್ತು ಅವರಿಗೆ 6th ರಿಸಲ್ಟ್ ಬಿಟ್ಟಿದ್ರು ಅಂಡ್ LPT ಡೇಟ್ಸ್ ಅನೌನ್ಸ್ ಮಾಡಿದ್ರು, ಬಟ್ ಕಾಲ್ ಲೆಟರ್ ಬಿಟ್ಟಿರಲಿಲ್ಲ. ಸೊ ಇವತ್ತು ಕಾಲ್ ಲೆಟರ್ ಬಿಟ್ಟಿದ್ದಾರೆ ಅಂಡ್ ನಾನು ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಗಲೇ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನೇನು ಡಾಕ್ಯುಮೆಂಟ್ ಬೇಕು ಅಂಡ್ ನನ್ನ ವೆನ್ಯೂ ಮತ್ತೆ ಟೈಮ್ ಯಾವುದು ಅಂತ ಶೇರ್ ಮಾಡ್ತೀನಿ. ಅಂಡ್ ಡಿಜಿಲಾಕರ್ ಬಗ್ಗೆ ಹೇಳಿದ್ದಾರೆ, ಸೊ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನನ್ನ ವೆನ್ಯೂ ಎಲ್ಲಿದೆ ಅಂತಂದ್ರೆ ನಂದು ಬ್ಯಾಂಗ್ಳೂರ್ ಬಿದ್ದಿದೆ. ಆಲ್ಮೋಸ್ಟ್ 2 ವೆನ್ಯೂ ಮಾಡ್ತಿದ್ದಾರೆ ಅನ್ಕೊಡ್ತೀನಿ ಝೋನಲ್ ಆಫೀಸಲ್ಲಿ, ಬೆಂಗಳೂರು ಮತ್ತೆ ಮಂಗಳೂರಲ್ಲಿ. ಸೊ ನಾನು ಮಂಗಳೂರಿಗೆ ಯಾವತ್ತೂ ಹೋಗಿಲ್ಲ. ಸೊ ಈ ಅಡ್ರೆಸ್ ಯಾರಿಗಾದ್ರೂ ಗೊತ್ತಿದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸ್ವಲ್ಪ ಗೈಡ್ ಮಾಡಿ. ನಂದು 1:30 ಶಿಫ್ಟ್ ಅಲ್ಲಿರೋದು, 17th ಫಸ್ಟ್ ಡೇ. ಸೊ ಅದ್ ಬಿಟ್ರೆ ಇಲ್ಲಿ ಈ ತರ ಈ ಬ್ಲಾಂಕ್ ಅಲ್ಲಿ ನಿಮ್ಮ ಏನು ಅಪ್ಲೋಡ್ ಮಾಡಿದ್ರೆ ಅದೇ ಫೋಟೋನ ಪೇಸ್ಟ್ ಮಾಡ್ಕೊಂಡು ತಗೊಂಡೋಗಿ. ಅದ್ ಬಿಟ್ಟು ಇನ್ನು ಕಾಲ್ ಲೆಟರ್ ಅಲ್ಲಿ ಏನು ನಿಮ್ಮ ಸೈನ್ ಆಗ್ಲಿ, ಸಿಗ್ನೇಚರ್ ಆಗ್ಲಿ, ತಮ್ಮ ಇಂಪ್ರೆಷನ್ ಆಗ್ಲಿ ಏನು ನೀವು ಹಾಕ್ಬೇಡಿ. ಅಲ್ಲಿ ಎಕ್ಸಾಮಿನರ್ ಮುಂದೆ ಹಾಕಿ. ಅಂಡ್ ಅದ್ ಬಿಟ್ರೆ ಏನೇನು ಎಲಿಜಿಬಿಲಿಟಿ ಇರೋರು ಬನ್ನಿ ಅಂತ ಹೇಳಿದ್ದಾರೆ. ಅದು ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಿದ್ರೆ ಎಲಿಜಿಬಿಲಿಟಿ ನೋಡ್ಕೊಂಡು ಹಾಕಿರ್ತೀರಾ ಅನ್ಕೋತೀನಿ. ಸೊ ಅಂತವ್ರು ಬನ್ನಿ ಡಿವಿಗೆ ಅಂತ ಹೇಳಿದ್ದಾರೆ. ಅಂಡ್ ಅದ್ ಬಿಟ್ರೆ ಡಿವಿಗೆ ಏನೇನು ತಗೊಂಡೋಗ್ಬೇಕು ಅಂತಂದ್ರೆ, ನೀವು ಅವ್ರು ಏನೇನು ಹೇಳಿದ್ದಾರೆ ಇಲ್ಲಿ ಕೆಳಗಡೆ ನಾನು ಹೇಳ್ತೀನಿ ಏನೇನು ತಗೊಂಡೋಗ್ಬೇಕು ಅಂತ. ಅದ್ರ ಒರಿಜಿನಲ್ಗಳು ಜೊತೆ ಒಂದ್ ಸೆಟ್ ಕಾಪಿ ಅಂತ, ಜೆರಾಕ್ಸ್ ಕಾಪಿ ಅಂತ ಹೇಳಿದರೆ, ನೀವು ಒಂದು 2 ಸೆಟ್ ತಗೊಂಡೋಗಿ. ಡಲ್ಲಿ ಅಟೆಸ್ಟೆಡ್ ಅಂತ ಕೇಳಿದ್ದಾರೆ, ಅವರು ಸೆಲ್ಫ್ ಅಟೆಸ್ಟೆಡ್ ಅಂತ ಮೆನ್ಷನ್ ಮಾಡಿಲ್ಲ. ಅಟೆಸ್ಟೆಡ್ ಅಂದ್ರೆ RRBPO ಇಂಟರ್ವ್ಯೂ ಎಲ್ಲ ಅಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಅಟೆಸ್ಟೆಡ್ ನೀವು ಅಂದ್ರೆ ಜಸ್ಟ್ ಸೈನ್ ಮಾಡ್ಬೇಕಷ್ಟೇ ನಿಮ್ದು ಎಲ್ಲ ಜೆರಾಕ್ಸ್ ಕಾಪಿ ಮೇಲೆ. ಅದ್ ಬಿಟ್ರೆ ಪ್ರಿಂಟ್ಔಟ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ LPT ಇದು ಪ್ರಿಂಟ್ಔಟ್ ತಗೊಂಬನ್ನಿ ಅಂತ ಕಾಲ್ ಲೆಟರ್ದು. ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಿದ್ರೆ ನಾನು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಸ್ಟೇಟ್ ನನ್ನ ಲೋಕಲ್ ಲ್ಯಾಂಗ್ವೇಜ್ ಬರುತ್ತೆ ಅಂಡ್ ನಾನು 10th and 12th ಅಲ್ಲಿ ಆ ಲ್ಯಾಂಗ್ವೇಜ್ ಸ್ಟಡಿ ಓದಿದ್ದೀನಿ ಅಂತ ಅಪ್ಲೈ ಮಾಡಿದ್ರೆ ಅವರಿಗೆಲ್ಲ NA ಅಂತ ಬರುತ್ತೆ, ನಾಟ್ ಅಪ್ಲಿಕೇಬಲ್ ಅಂತ. ಸೊ ನನಗೆ LPT ಇರಲ್ಲ. ಅಂಡ್ ಕರ್ನಾಟಕದಲ್ಲಿ ಯಾರ್ಯಾರು ಇದ್ರೆ ಅವ್ರಿಗೆ ಯಾರಿಗೂ LPT ಇರಲ್ಲ. ಯಾರ್ಯಾರು ಕನ್ನಡ ಲ್ಯಾಂಗ್ವೇಜ್ 10th and 12th ಅಲ್ಲಿ ಓದಿರ್ತಾರೆ, 10th or 12th, 10th ಅಲ್ಲಿ ಮಾರ್ಕ್ ಶೀಟ್ ಅಲ್ಲಿ ಕನ್ನಡ ಇದ್ರೆ ನಿಮಗೆ LPT ಇರೋದಿಲ್ಲ. ಜಸ್ಟ್ DV ಮಾಡ್ಬಿಟ್ಟು ಕಳಿಸ್ತಾರೆ. ಸೊ ಅದ್ ಬಿಟ್ರೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ, ಒಂದು ಪ್ರಿಂಟ್ಔಟ್ ಇರಬೇಕು. ನೀವು ರಿಜಿಸ್ಟ್ರೇಷನ್ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದ್ರದ್ದು ಪ್ರಿಂಟ್ಔಟ್ ರೀಪ್ರಿಂಟ್ ಲಿಂಕ್ ಬಿಡ್ಬೋದು ಅನ್ಕೋತೀನಿ, ಇವತ್ತು ನಾಳೆ ಅಥವಾ ನಾಡ್ದಷ್ಟರಲ್ಲಿ. ಸೊ ಅದೊಂದು ಪ್ರಿಂಟ್ಔಟ್ ತಗೊಳ್ಳಿ. ಅಂಡ್ ಇದು ಒರಿಜಿನಲ್ ಕಾಪಿ ಜೊತೆ ಒಂದು ಜೆರಾಕ್ಸ್ ಮರಿಬೇಡಿ. ಅಟ್ಲೀಸ್ಟ್ 2 ಜೆರಾಕ್ಸ್ ಇಟ್ಕೊಂಡಿರಿ, ಯೂಸ್ ಆಗುತ್ತೆ, ಏನು ವೇಸ್ಟ್ ಆಗಲ್ಲ. ಅಂಡ್ ನಿಮ್ಮ ಫೋಟೋನ ಒಂದು 4 to 5 ಫೋಟೋ ಕ್ಯಾರಿ ಮಾಡಿರಿ. ಅಂದ್ರೆ ನಮ್ಮ ಎಷ್ಟು ಪ್ರಿಕಾಷನ್ ತಗೋತೀವಿ ಅಷ್ಟು ಒಳ್ಳೇದು. ಅದ್ ಬಿಟ್ಟು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ಅಂದ್ರೆ ಡೇಟ್ ಆಫ್ ಬರ್ತ್ಗೆ ಪ್ರೂಫ್ ನಿಮ್ದು ಬರ್ತ್ ಸರ್ಟಿಫಿಕೇಟ್ ಅಥವಾ SLC ಮಾರ್ಕ್ಸ್ ಕಾರ್ಡ್ ಇದ್ರೆ ನಡೆಯುತ್ತೆ. ಒರಿಜಿನಲ್ ಕೂಡ ಬೇಕು, ಜೆರಾಕ್ಸ್ ಬೇಕು. ಏನೇನು ಹೇಳ್ತೀನಿ ಅದೆಲ್ಲ ಒರಿಜಿನಲ್ ಬೇಕು, ಜೆರಾಕ್ಸ್ ಬೇಕು, ಕಂಪಲ್ಸರಿ ಅಂತ ಅವರೇ ಕೊಟ್ಟಿದ್ದಾರೆ. ಅಂಡ್ ಫೋಟೋ ಐಡೆಂಟಿಟಿ ಪ್ರೂಫ್ ಏನೇನಿದೆ, ಸೊ ಇದಿಷ್ಟು ನೀವು ತಗೊಂಡು ಹೋಗ್ಬೋದು. ಆಲ್ಮೋಸ್ಟ್ ಎಲ್ಲ ಪ್ಯಾನ್ ಅಥವಾ ಆಧಾರ್ ತಗೊಂಡು ಹೋಗ್ತಾರೆ. ಸೊ ನಾನು ಅದೇ ತಗೊಂಡು ಹೋಗ್ತೀರಾ ಅನ್ಕೊಂಡಿದ್ದೀನಿ. ಅಂಡ್ ಅದ್ರ ಜೊತೆ ಒರಿಜಿನಲ್ ಪ್ಲಸ್ ಜೆರಾಕ್ಸ್ ಕಾಪಿ ಒಂದು ತಗೊಂಡೋಗಿ. ಅದು ಬಿಟ್ಟರೆ ಮಾರ್ಕ್ ಶೀಟ್ ಆರ್ ಸರ್ಟಿಫಿಕೇಟ್ ಫಾರ್ ಎಜುಕೇಶನ್ ಕ್ವಾಲಿಫಿಕೇಶನ್. ನಿಮಗೆ ಯೂನಿವರ್ಸಿಟಿಯಿಂದ ಡಿಗ್ರಿ ಇನ್ನೂ ಅಂದರೆ ಕಾನ್ವೊಕೇಶನ್ ಆಗಿಲ್ಲ ಅಂತಂದರೆ PDC ತಗೊಳ್ಳಿ, ಇಲ್ಲಾಂದರೆ ಮಾರ್ಕ್ ಶೀಟ್ ತಗೊಳ್ಳಿ, ಅಥವಾ ಎಲ್ಲ ಸೆಮ್ದು ಮಾರ್ಕ್ ಶೀಟ್ ತಗೊಳ್ಳಿ. ಸೊ ಒಟ್ಟಿಗೆ ಯಾವುದಾದ್ರೂ ನಡೆಯುತ್ತೆ. ಎಲ್ಲ ಸೆಮ್ದು ಮಾರ್ಕ್ ಶೀಟ್ ತಗೊಂಡು PDC ಎರಡೂ ತಗೊಂಡಿರಿ, ಸೇಫ್ಟಿಗೆ ಬೇಕಾಗುತ್ತೆ. ಅಂಡ್ ಒರಿಜಿನಲ್ ಕೂಡ ತಗೊಳ್ಳಿ, ಜೆರಾಕ್ಸ್ ಕೂಡ ತಗೊಳ್ಳಿ. ಅಂಡ್ ನಿಮ್ಮ ಡಿಗ್ರಿ ರಿಸಲ್ಟ್ ಏನಿದೆ ಅದು 13th ನವೆಂಬರ್ 2024ಗಿಂತ ಮುಂಚೆ ರಿಸಲ್ಟ್ ಬಂದಿರಬೇಕು, ಅಥವಾ 13th ದಿನನೂ ರಿಸಲ್ಟ್ ಬಂದಿದ್ರೆ ವ್ಯಾಲಿಡ್ ಇರುತ್ತೆ. ಅದೆಲ್ಲ ಆಲ್ಮೋಸ್ಟ್ ಎಲ್ಲರದು ಅಷ್ಟೊತ್ತಿಗೆ ರಿಸಲ್ಟ್ ಬಂದಿತ್ತು ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ನಂದು 2023 11ನೇ ಬಂದಿದ್ದು, ಅಂದರೆ November 28 ಯಾವತ್ತೋ ಬಂದಿದ್ದು ರಿಸಲ್ಟ್, ಬಟ್ ನವೆಂಬರ್ ಮಂತಲ್ಲೇ ನಂದು ಕೂಡ ರಿಸಲ್ಟ್ ಬಂದಿದ್ದು. ಸೊ ಅದು ಬಿಟ್ಟರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ನಿಮ್ಮ ಕೆಟಗರಿ ಏನಿದೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ತಗೊಳ್ಳೋಗಿ. ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರಬೇಕು. ಅಂದ್ರೆ OBC NCL, ಆಬ್ವಿಯಸ್ಲಿ OBC NCL ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇರುತ್ತೆ. ಅಂಡ್ SC ST ಕೆಟಗರಿ ಅವ್ರಿಗೆ ಅಪ್ಲಿಕೇಶನ್ ಅಲ್ಲಿ ಫಾರ್ಮೆಟ್ ನೋಡಿ, ಅದೇ ಫಾರ್ಮೆಟ್ ಅಲ್ಲಿ ಆದ್ರೆ ಅದೇ ಫಾರ್ಮೆಟ್ ಅಲ್ಲಿ ಮಾಡಿಸ್ಕೊಳ್ಳಿ. ಆರ್ ಈಗಿರೋ ಸರ್ಟಿಫಿಕೇಟ್ ಕನ್ನಡದಲ್ಲಿ ಇದ್ರೆ ಇಂಗ್ಲಿಷಿಗೆ ಕನ್ವರ್ಟ್ ಮಾಡಿ. ಅಂಡ್ ಅಲ್ಲಿ ನಾಡ ಕಚೇರಿಯಲ್ಲಿ VA ಇರ್ತಾರೆ, ಅವ್ರಿಗೆ ಅಪ್ರೋಚ್ ಮಾಡಿ ಈ ತರ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರಬೇಕು ಅಂಡರ್ಲೈನು ಅಂತ. ಸೊ ಅವರು ಮಾಡ್ಕೊಡ್ತಾರೆ. ಅಂಡ್ ಅವರಿಗೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಅಂತ ಸಪ್ರೇಟ್ ಆಗಿರಲ್ಲ. ನೀವೇನ್ ಡಾಕ್ಯುಮೆಂಟ್ ಇದೆ ಅದನ್ನ ಇಂಗ್ಲಿಷ್ ಮಾಡಿಸಿ. ಅಂಡ್ ಯಾವುದಕ್ಕೂ ಒಂದ್ಸಲ ನಾಡ ಕಚೇರಿಗೆ ಹೋಗ್ಬಿಟ್ಟು ನಾಳೆನೇ ವಿಸಿಟ್ ಮಾಡಿಬಿಟ್ಟು ಅದು ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಡೌಟ್ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಅದು ನನ್ನ ಒಪಿನಿಯನ್. ಬಟ್ OBC ಅವರಿಗೆ ನನಗೆ ಕನ್ಫರ್ಮ್ ಇದೆ, OBC NCL ಅಂತ ಬೇರೆ ಮಾಡಿಸ್ಲೇಬೇಕು ಸೆಂಟ್ರಲ್ಗೆ. ಅಂಡ್ ಸೆಂಟ್ರಲ್ ಲಿಸ್ಟ್ ಅಲ್ಲಿ OBC ಅವ್ರದ್ದು ಕ್ಯಾಸ್ಟ್ ಇರಲೇಬೇಕು ಅಂತ ಹೇಳಿದರೆ, ಇಲ್ಲಿ ಸೆಂಟ್ರಲ್ ಲಿಸ್ಟ್ ಆರ್ ನಾಟ್ ಎಂಟೈಟಲ್ಡ್ ಫಾರ್ OBC ರಿಸರ್ವೇಶನ್ ಅಂತ. ಸೆಂಟ್ರಲ್ ಲಿಸ್ಟ್ ಅಲ್ಲಿ ನಿಮ್ಮ ಕೆಟಗರಿ ಇರಬೇಕು. ಅಂಡ್ OBC NCL ಅಂತ ಸಪ್ರೇಟ್ ಸರ್ಟಿಫಿಕೇಟ್ ಬರುತ್ತೆ. ಅದು OBC NCL ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಹೇಗೆ ಮಾಡಿಸೋದು ಅಂತ. 17th ಇದ್ರೂ ಇನ್ನೂ ಟೈಮ್ ಇದೆ, ಇವತ್ತೇ ಅಪ್ಲೈ ಮಾಡಿ ಹೋಗ್ಬಿಟ್ಟು VA, ರೆವೆನ್ಯೂ ಇನ್ಸ್ಪೆಕ್ಟರ್, ತಹಶೀಲ್ದಾರ್ನ ಅಪ್ರೋಚ್ ಮಾಡಿದ್ರೆ ಬೇಗ ರಿಕ್ವೆಸ್ಟ್ ಮಾಡಿ ಪಾಸ್ ಮಾಡ್ತಾರೆ. ಅಂಡ್ EWS ಸರ್ಟಿಫಿಕೇಟ್, EWS ಅಪ್ಲೈ ಮಾಡಿರೋರು, ಅಂಡ್ ಇದೆಲ್ಲ ಡಿಸಬಿಲಿಟಿ ಸರ್ಟಿಫಿಕೇಟ್ ಯಾವ್ದಾವ್ದು ಅಪ್ಲಿಕೇಬಲ್ ಇದೆ ತಗೊಂಡೋಗಿ. ಅಂಡ್ ಯಾರ್ಯಾರು ಗೌರ್ಮೆಂಟ್ ಅಥವಾ ಪಬ್ಲಿಕ್ ಅಂಡರ್ಟೇಕಿಂಗ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅವರು ನೋ ಅಬ್ಜೆಕ್ಷನ್ ಅಂತ ಸರ್ಟಿಫಿಕೇಟ್ ತಗೊಂಡೋಗ್ಬೇಕು. ಅದನ್ನ ಮರಿಬೇಡಿ, ತಗೊಂಡೋಗಿ ವರ್ಕ್ ಮಾಡ್ತಿರೋರು. ಅಂಡ್ ಏಜ್ ರಿಲ್ಯಾಕ್ಸೇಷನ್ಗೂ
ಅವರೇ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ನಿಮ್ಮ ಹತ್ರ ತಗೊಂಡೋಗಿ, ಇಲ್ಲ ಅಂದರೆ ಕಂಪಲ್ಸರಿ ಇಲ್ಲ. ಇದು ಯಾವುದೂ ಆ ಥರ ಕಂಪಲ್ಸರಿ ಇಲ್ಲ, ಇದು ಕಂಪಲ್ಸರಿ. ಯಾರಾದರೂ ವರ್ಕ್ ಮಾಡ್ತೀರಾ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡು ಹೋಗಬೇಕು. ಆ್ಯಂಡ್ ಇನ್ನೂ ಯಾವ್ದಾದ್ರು ಎಲಿಜಿಬಿಲಿಟಿಗೆ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ತಗೊಂಡು ಹೋಗ್ಬೋದು. ಆಧಾರ್ ಪ್ಯಾನ್ 2 ತಗೊಂಡು ಹೋಗಿರಿ, ಯೂಸ್ ಆಗ್ಬಹುದೇನೋ. ಅದು ಬಿಟ್ಟರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದರೆ, ಯು ಆರ್ advised to ensure availability of DigiLocker in your mobile phone containing the digital version of following document in the supporting your eligibility during the process of documentation ಅಂತ. ಆಧಾರ್ ಅಂಡ್ ಪ್ಯಾನ್ ಇರಬೇಕಂತೆ ಡಿಜಿಲಾಕರ್ ಅಲ್ಲಿ, 10th ಮಾರ್ಕ್ಸ್ ಕಾರ್ಡ್ ಇರಬೇಕಂತೆ, 12th ಮಾರ್ಕ್ಸ್ ಕಾರ್ಡ್ ಇರಬೇಕಂತೆ, ಅಂಡ್ ಗ್ರಾಜುಯೇಷನ್ ಮಾರ್ಕ್ ಶೀಟ್ಸ್, ಡಿಗ್ರಿ ಸರ್ಟಿಫಿಕೇಟ್ ನಿಮ್ಮ ಡಿಜಿಲಾಕರ್ ಅಲ್ಲಿ ಇರಬೇಕು. ಅಂಡ್ ಎನಿ ಅದರ್ ಯಾವ್ದಾದ್ರು ನಿಮಗೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಅದಿರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಜಸ್ಟ್ ಡಿಜಿಲಾಕರ್ ಅಲ್ಲಿ ಇದ್ರೆ ಅವರು ಅಕ್ಸೆಪ್ಟ್ ಮಾಡಲ್ಲ, ಡಿಜಿಲಾಕರ್ಲೂ ಇರಬೇಕು, ಅದ್ರ ಜೊತೆ ಫಿಸಿಕಲ್ ಕಾಪಿ ಇನ್ನು ಒರಿಜಿನಲ್ ತರಬೇಕು ಅಂತಲೇ ಆ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿರೋದು. ಅಂಡ್ ತುಂಬಾ ಜನಕ್ಕೆ ಡಿಜಿಲಾಕರ್ ಇಶ್ಯೂ ಆಗ್ತಿರ್ಬೋದು, ನಂದು ತೋರಿಸ್ತೀನಿ. ನನ್ನ ಹತ್ರ 10th ಮಾರ್ಕ್ ಶೀಟ್ ಲೋಡ್ ಆಯಿತು, ಪ್ಯಾನ್ ಆಧಾರ್ ಲೋಡ್ ಆಗಿದೆ, ಬಟ್ 12th ಅಂಡ್ ಗ್ರಾಜುಯೇಷನ್ ಮಾರ್ಕ್ ಶೀಟ್ ಇನ್ನೂ ಲೋಡ್ ಆಗಿಲ್ಲ. ಅದು ಮೇ ಬಿ ಆಗಲ್ಲ ಅನ್ಸುತ್ತೆ, ಎರರ್ ಅಂತ ಬರ್ತಿದೆ. ನಾನು ಈಗ ಅಂತಲ್ಲ, ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೀನಿ. ಅದು ಏನಾಗುತ್ತೆ, ಅಕಸ್ಮಾತ್ ಆಗಲೇ ಇಲ್ಲ ಅಂದರೆ 17th ವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಏನಾಗುತ್ತೆ ಅದನ್ನ ಬಂದು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ, ಏನು ಮಾಡ್ಬೋದು ನೀವು ನೆಕ್ಸ್ಟ್ ಅಂತ. ಐ ವಿಲ್ ಟ್ರೈ ಅಪ್ಲೋಡ್ ಮಾಡೋದು. ಅದು ಡಿಜಿಲಾಕರ್ ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಾನು. ಸೊ ಇದು ಬಂದ್ಬಿಟ್ಟು ನಂದು ಡಿಜಿಲಾಕರು. ನನ್ನ ಡಿಜಿಲಾಕರ್ ಮೊದಲೇ ಇತ್ತು ಆ್ಯಪು, ನಾನು ಮೊದಲೇ ಎಲ್ಲ ಲೋಡ್ ಮಾಡಿದ್ದೆ. ಬಟ್ 12th ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಇನ್ನೂ ಲೋಡ್ ಆಗಿಲ್ಲ. ಅಂಡ್ 12th ಇನ್ನೂ ಫೆಚಿಂಗ್ ಅಂತಲೇ ಬರ್ತಿದೆ, ಅದು ತುಂಬ ದಿನದಿಂದ ಹಿಂಗೆ ಬರ್ತಿದೆ, ಅದು ಲೋಡ್ ಆಗಿಲ್ಲ ಸರ್ಟಿಫಿಕೇಟ್ ನಂದು. ಅಂಡ್ ಕ್ಲಾಸ್ 10th ಇದೆ, ಪ್ಯಾನ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಆಧಾರ್ ಕಾರ್ಡ್ ಇದೆ, ಅಂಡ್ ಕೋವಿಡ್ ವ್ಯಾಕ್ಸಿನ್ ಇದೆ. ಇನ್ನು ಉಳಿದ ಸರ್ಟಿಫಿಕೇಟ್ ಇನ್ನೂ ನಾನು ಲೋಡ್ ಆಗಿಲ್ಲ. ಅಂಡ್ ಡಿಗ್ರಿದು ಟ್ರೈ ಮಾಡಿದೆ, ನಂದು ಮೈಸೂರು ಯೂನಿವರ್ಸಿಟಿ ಅಂಡರ್ ಬರುತ್ತೆ, ಸೊ ಅದು ಕೂಡ ಶೋ ಆಗ್ತಿಲ್ಲ. ಅಂಡ್ ಇದು ಇಶ್ಯೂ ಮೇ ಬಿ ಸಾಲ್ವ್ ಆಗಲ್ಲ ಅನ್ಸುತ್ತೆ ನಾನು 17th ವರೆಗೂ. ನಾನು ಟ್ರೈ ಮಾಡ್ತೀನಿ, ಆದಷ್ಟು ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ತೀನಿ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಅವ್ರು ಏನು ಹೇಳ್ತಾರೆ ಅದನ್ನು ನಾನು ನಿಮಗೆ ಕನ್ವೆ ಮಾಡ್ತೀನಿ. ಅಂದರೆ ಲೋಡೇ ಆಗ್ತಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಹೋಯ್ತು ಈಗ. ಸೊ ಹೇಗೆ ನಿಮ್ಮ ಸರ್ಟಿಫಿಕೇಟ್ ಹೇಗೆ ತಗೋಬಹುದು ಅಂತಂದ್ರೆ, ಇಲ್ಲಿ ಡೈರೆಕ್ಟ್ ಆಗಿ ಸರ್ಚ್ ಮಾಡಿ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಏನು ಬೇಕೋ ಅಂತ. ಅದರ್ವೈಸ್ ಸ್ಟೇಟ್ಸ್ ಅಂತ ಇದೆಯಲ್ಲ, ಸೊ ಸ್ಟೇಟ್ಸ್ ಅಲ್ಲಿ ಎಕ್ಸ್ಪ್ಲೋರ್ ಅಂತ ಕೊಟ್ಟರೆ ಕರ್ನಾಟಕ. ಸೊ ಕರ್ನಾಟಕ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಕ್ಯಾಸ್ಟ್ ಅಂಡ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಬಂದ್ರೆ ಕ್ಯಾಸ್ಟ್ ಅಂತ ಬರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಇದಿಷ್ಟೇ ಡಿಜಿಲಾಕರ್ ಅಂತಂದ್ರೆ. ನೀವು ಸೈನ್ ಇನ್ ಆಗಿಲ್ಲ ಅಂತಂದ್ರೆ ಒಂದ್ಸಲ ಸೈನ್ ಅಪ್ ಆಗಿಲ್ಲ ಅಂದ್ರೆ ಸೈನ್ ಅಪ್ ಆಗಿ, ಸೈನ್ ಇನ್ ಆಗಿದ್ರೆ ಡೈರೆಕ್ಟ್ ಆಗಿ ಸೈನ್ ಇನ್ ಮಾಡಿ. MPIN ಕೇಳುತ್ತೆ, ಅಂಡ್ ಆಧಾರ್ ಕಾರ್ಡ್ ಕೇಳುತ್ತೆ, OTP ಬರುತ್ತೆ ನಿಮ್ಮ ಮೊಬೈಲ್. ನಮಗೆ ಸಿಂಪಲ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಮುಂದೆ ಪ್ರೊಸೀಜರ್ ಕಂಟಿನ್ಯೂ ಮಾಡೋದು ಅಂತ. ಸೊ ಬೇರೆ ಏನಿದ್ರೆ ಡೌಟ್ ಇದ್ರು ಶೇರ್ ಮಾಡಿ, ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕ್ಲಿಯರ್ ದೋಸ್ ಡೌಟ್ಸ್. ಸೊ ಥ್ಯಾಂಕ್ ಯು. ಅಂಡ್ ಸಿಗೋಣ ಯಾರಾದರೂ ನನ್ನ ಡೇಟ್ ಮತ್ತು ಟೈಮಲ್ಲಿ DVಗೆ ಬಂದಿದ್ರೆ.